ಎಲ್ಲರಿಗೂ ನಮಸ್ಕಾರ ರೀ. ಸುನೀತಾ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ರೀ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೋತೇನ್ರಿ. ನಾನು ನಮ್ಮ ಅಕ್ಕರ ಊರಿಗೆ ಬಂದೇನ್ರಿ. ಅಂದ್ರೆ ನಮ್ಮ ಅಕ್ಕರ ಮನೆ ಗೃಹ ಪ್ರವೇಶ ಐತಿ. ನಾಳೆ ಗೃಹ ಪ್ರವೇಶ ಐತಿ. ನಾನು ಇವತ್ತ ಬಂದೇನಿ. ನೈಟ್ ಎಲ್ಲರೂ ರಿಲೇಟಿವ್ ಬಂದಿದ್ದರಿ. ಎಲ್ಲರೂ ನೈಟ್ ಕೂಡಿ ಊಟ ಮಾಡತ್ತಿದ್ವಿ. ಬರ್ರಿ ಇವತ್ತಿನ ನನ್ನ ವ್ಲಾಗ್ ಯಾವ ಥರ ಐತೆ ಅಂತ ನೋಡ್ರಿ ಅಂತ ನಾನು ಮತ್ತೆ ಮಾರ್ನಿಂಗ್ ವ್ಲಾಗ ಕಂಟಿನ್ಯೂ ಮಾಡಿದ್ದೀನಿ ರೀ. ಸರಸ್ವತಿ ದೇವಸ್ಥಾನ ಇದೆ. ಬೆಳಗ್ಗೆ ಸ್ನಾನ ಮುಗಿಸ್ಕೊಂಡು ಫ್ರೆಶ್ ಆಗಿ ದೇವಸ್ಥಾನಕ್ಕೆ ಬಂದೀವಿ ರೀ. ದೇವಸ್ಥಾನದ ಹತ್ರ ಅಲ್ಲೇ ಟಿಫಿನ್ ಇಟ್ಕೊಂಡಿದ್ರು. ಅಂದ್ರೆ ಮನೆ ಹತ್ರನ ಐತ್ರಿ. ಆ ಕಡೆ ಒಂದು ಸ್ವಲ್ಪ ಸ್ಪೇಸ್ ಐತಿ. ಅಲ್ಲೇ ಊಟದ್ದು ಟಿಫಿನದ್ದು ಎಲ್ಲ ಇಟ್ಕೊಂಡಿದ್ರು. ಬರ್ರಿ ನಮ್ಮ ಅಕ್ಕನ ಮನೆ ಗೃಹ ಪ್ರವೇಶ ಯಾವ ಥರ ಆಗುತ್ತೆ, ಮನೆ ಯಾವ ಥರ ಕಟ್ಟಾರ ನೋಡ್ರಿ ಅಂತ ಮನೆ ವಿಡಿಯೋನು ಪೂರ್ತಿ ಮಾಡ್ತೇನೆ ರೀ. ಯಾವ ಥರ ಆಗೈತೆ ಅಂಥೇಳಿ. ಇದು ಸರಸ್ವತಿ ದೇವಸ್ಥಾನ ನೋಡ್ರಿ. ನಮ್ಮ ಮಮ್ಮಿ, ನಮ್ಮ ಅಕ್ಕ ಎಲ್ಲರೂ ನಮ್ಮ ರಿಲೇಟಿವ್ಸ್ ಎಲ್ಲರೂ ಟಿಫಿನ್ ಮಾಡತ್ತಿದ್ರು. ನಾನು ಟಿಫಿನ್ ಮಾಡತ್ತೇನೆ ರೀ. ಬೆಳಗ್ಗೆ ಸತ್ಯನಾರಾಯಣ ಪೂಜೆ, ಆಮೇಲೆ ನವಗ್ರಹ ಪೂಜೆ, ಆಮೇಲೆ ಹೋಮ ಎಲ್ಲನೂ ಪೂಜೆ ಇಟ್ಕೊಂಡಿದ್ದರಿ. ನಾನು ಪೂಜೆದ್ದು ಏನು ಪೂರ್ತಿ ವಿಡಿಯೋ ಮಾಡ್ಕೊಳ್ಳಿಲ್ಲ. ಇವಾಗ ಮನಿದು ಎಂಟ್ರೆನ್ಸ್ ನೋಡ್ರಿ. ಇದು ರಂಗೋಲಿ ನಮ್ಮ ಆಂಟಿ ಮಗಳು ಹಾಕಿದ್ದರಿ. ನಾವೇನೇನು ಹಾಕಲಿಲ್ಲ. ನಮ್ಮ ಆಂಟಿ ಮಗಳ ಹಾಕಿದ್ಲು. ಚೆನ್ನಾಗಿ ಹಾಕಿದ್ರು ರಂಗೋಲಿ, ಚೆಂದಾಗಿತ್ತು. ಹೊರಗಲಿಂದ ಮನಿ ಈ ಥರ ಲುಕ್ ಕಾಣಿಸ್ತದೆ ನೋಡ್ರಿ. ಅಂದ್ರೆ ಒಂದು ಅವ್ರು ಇರಾಕ ಮಾಡ್ಯಾರಿ, ಒಂದು ಬಾಡಿಗೆ ಕೊಡಾಕ್ ಮಾಡ್ಯಾರ. ನಾನು ಫಸ್ಟ್ ನಮ್ಮ ಅಕ್ಕ ಇರೋದು ಮನಿನ ತೋರಿಸ್ತೀನಿ ಯಾವ ಥರ ಆಗೈತೆ ಅಂಥೇಳಿ. ಆಮೇಲೆ ಆ ಕಡೆ ಇನ್ನೊಂದು ಬಾಡಿಗೆ ಕೊಡೋದು ತೋರಿಸ್ತೀನಿ. ಇದು ಹೋಮ ಎಲ್ಲ ಮುಗಿಸ್ಕೊಂಡು ಸತ್ಯನಾರಾಯಣ ಪೂಜೆ ಸ್ಟಾರ್ಟ್ ಮಾಡ್ಯಾರ್ರಿ. ಬೆಳಗ್ಗೆ ನಾನು ಬೇಗ ವ್ಲಾಗ ಸ್ಟಾರ್ಟ್ ಮಾಡಲಿಲ್ಲ, ಲೇಟಾಗೆ ಸ್ಟಾರ್ಟ್ ಮಾಡಿದ್ದೆ ರೀ. ಹೋಮ ಎಲ್ಲ ಮುಗ್ದಿತ್ತು. ನಾವು ಆ ಕಡೆ ಇನ್ನೊಂದು ಮನೆಯೊಳಗೆ ಇದ್ವಿ ರೀ. ಅಲ್ಲಿ ಕೆಲಸ ಇತ್ತು, ಅಲ್ಲೇ ಇದ್ವಿ ನಾವು. ಇಲ್ಲೇ ಪೂಜೆದ್ದೆಲ್ಲ ಮುಗಿಸ್ಕೊಂಡಾರ್ರಿ. ಆಮೇಲೆ ಸತ್ಯನಾರಾಯಣ ಪೂಜೆ ಅಷ್ಟೇ ಲಾಸ್ಟ್ ಉಳ್ದೈತಿ ಇವಾಗ. ಆಮೇಲೆ ಲಕ್ಷ್ಮೀನೂ ಕುಂದರ್ಸ್ಕೊಂಡಾರ. ಇದು ದೇವರ ಮನೆ ರೀ. ಆಮೇಲೆ ನವಗ್ರಹ ಪೂಜೆನೂ ಮಾಡ್ಕೊಂಡಾರ. ಆಮೇಲೆ ಡಬಲ್ ಬೆಡ್ರೂಮ್ ಮನೆ ರೀ ಇದೆ. ಅವ್ರು ಇರಾಕ್ ಮಾಡ್ಕೊಂಡಿರೋದು. ಈ ಕಡೆ ಒಂದು ಬೆಡ್ರೂಮ್ ಐತಿ. ಇವ್ರ ನಮ್ಮ ಅಕ್ಕ ಎಲ್ಲರೂ ಸೇರಿ ಫೋಟೋದು ತೆಗೆಸ್ಕೊಳಕತ್ತಿದ್ರು. ಅಂದ್ರೆ ನಮ್ಮ ಅಕ್ಕನ ಗಂಡನ ಮನೆ ಕಡೆದವ್ರಿ ಅವ್ರು. ಎಲ್ಲರೂ ನಮ್ಮ ಅಕ್ಕ ಆಂಟಿಗಳು ರೀ ಅವ್ರು. ಈ ಕಡೆ ಒಂದು ಬೆಡ್ರೂಮ್ ಆಗೈತ್ರಿ. ಈ ಬೆಡ್ರೂಮಿಗೆ ಅಟ್ಯಾಚ್ ಒಂದು ಬಾತ್ರೂಮ್ ಮಾಡ್ಕೊಂಡಾರ್ರಿ. ಇದು ಡೈನಿಂಗ್ ಹಾಲ್, ನವಗ್ರಹ ಪೂಜೆ ಮಾಡಿದ್ದು. ಇದ್ರಿಗೆ ದೇವ್ರ ಮನೆ. ಇದು ಕಿಚನ್ ರೀ. ಕಿಚನ್ ನನಗಂತೂ ಫುಲ್ ಲೈಕ್ ಆತು. ಚಿಮ್ನಿನೂ ಹಾಕಿಸ್ಕೊಂಡಾಳಕ್ಕ. ಅಂದ್ರೆ ಆ ಕಡೆ ವಿಂಡೋ ಬರಲಿಲ್ಲ. ಚಿಮ್ನಿ ಬೇಕಾ ರೀ, ವಿಂಡೋ ಇದ್ದರೂ ಬೇಕಾ. ಅಂದ್ರೆ ಒಂದು ಸ್ವಲ್ಪ ಕಿಚನ್ ಕ್ಲೀನಾಗಿರುತ್ತೆ. ಆ ಕಡೆ ಕಿಚನ್ ಬಾಜು ಒಂದು ಬಾತ್ರೂಮ್ ಥರ ಅಂದ್ರೆ ಬಟ್ಟೆ ತೊಳ್ಯಾಕ, ಪಾತ್ರೆಗಳು ತೊಳ್ಯಾಕ, ಜಾಸ್ತಿ ಪಾತ್ರೆಗಳಿದ್ರೆ ತೊಳ್ಯಾಕ ಅಂಥೇಳಿ ಮಾಡ್ಕೊಂಡಾರ. ಹಾಲ್ನು ಫುಲ್ ದೊಡ್ಡದಾಗೈತ್ರಿ. ಇದು ಇನ್ನೊಂದು ಮನೆ ತೋರ್ಸಾತೇನೆ ರೀ ನಾನು. ಅಂದ್ರೆ ಇದು ಬಾಡಿಗೆ ಕೊಡಾಕ ಅಂಥೇಳಿ ಹಾಕ್ಸ್ಯಾರ್ರಿ. ಇದು ಹಾಲಿಂದ ಮುಂದೆ ಹೋದ ತಕ್ಷಣ ಇದೊಂದು ಬೆಡ್ರೂಮ್ ರೀ. ಆಮೇಲೆ ನೆಕ್ಸ್ಟ್ ಕಿಚನ್ ಐತ್ರಿ. ಕಿಚನ್ನೊಳಗೆ ಅಲ್ಲೇ ಒಂದು ಸ್ವಲ್ಪ ದೇವ್ರ ಮನೆ ಮಾಡ್ಕೊಂಡಾರ. ನೀಟಾಗೈತಿ, ಭಾಳ ಚಂದನೂ ಆಗೈತ್ರಿ ಅಷ್ಟೆ. ಆಮೇಲೆ ಕಿಚನ್ ಬಾಜು ಆ ಕಡೆ ಸ್ವಲ್ಪ ವಾಶ್ ಮಾಡ್ಕೊಳಕ್ಕದು ಅವರು ಆ ಕಡೆ ಒಂದು ಸ್ಪೇಸ್ ಬಿಟ್ಕೊಂಡಾರ. ಈ ಥರ ಆಗೈತೆ ನೋಡ್ರಿ ಮನೆ ಲುಕ್. ತಪ್ಪದೆ ಕಮೆಂಟ್ ಸೆಕ್ಷನ್ನೊಳಗೆ ಹೇಳ್ರಿ ಮನೆ ಯಾವ ಥರ ಆಗೈತೆ ಅಂಥೇಳಿ ಅಕ್ಕಂದು. ಹೊರಗಡೆನೂ ಈ ಥರ ಲುಕ್ ಐತೆ ನೋಡ್ರಿ. ಇನ್ನೂ ಯಾರೂ ಗೆಸ್ಟ್ಸ್ ಬಂದಿಲ್ಲ. ನಾವು ಫ್ಯಾಮ್ಲಿಯವ್ರಷ್ಟೇ ಅದೇವು. ಎಲ್ಲರೂ ಮನೆಯವ್ರು ಇಷ್ಟರು ಅದೇವ್ರಿ. ಅಂದ್ರೆ ನಮ್ಮ ಮಮ್ಮಿ ಕಡೆ ಅಕ್ಕ ತಂಗಿಯರು 5 ಜನ ರೀ. ನಾನು ಒಬ್ಬರ ಮಗಳು, ನಮ್ಮ ದೊಡ್ಡಮ್ಮನ ಮಗಳು ರೀ ಇವರು. ಅಕ್ಕ ಅಂದ್ರೆ ನಮ್ಮ ಮಮ್ಮಿಯರು 5 ಜನ ಅಕ್ಕ ತಂಗಿಯರು. ಗೊತ್ತಾಗಿರ್ಬೋದು ನಿಮಗೆ ಹೆಂಗೆ ಸಿಸ್ಟ್ರ್ ಇವರಿಬ್ಬರು ಅಂಥೇಳಿ.
ನಾನು ಒಬ್ಬಾಕೆ ಮಗಳು ರೀ. ಅಂದ್ರೆ ಗೊತ್ತಾಗ್ತೈತೆ ಹೇಳಿದ್ರೆ, ಸಿಸ್ಟರ್ ಅಂದರೆ ಯಾವ ಥರ ಅಂಥೇಳಿ ಕೇಳ್ತೀರಿ ನೀವು, ಅದಕ್ಕೆ ನಾನು ಮೊದಲೇ ಹೇಳತ್ತೀನಿ. ನಮ್ದು ತವ್ರ ಮನೆ ಕಡೆ ದೊಡ್ಡ ಫ್ಯಾಮಿಲಿನೇ ಐತ್ರಿ. ನಮ್ಮ ಅಪ್ಪಾಜಿಯವ್ರದ್ದು ಈ ಕಡೆ ರಿಲೇಷನ್ಸೂ ದೊಡ್ಡ ಫ್ಯಾಮಿಲಿ ಐತಿ. ನಮ್ಮ ಮಮ್ಮಿ ಕಡೆನೂ ಫುಲ್ ದೊಡ್ಡ ಫ್ಯಾಮಿಲಿನೇ ಐತಿ. ನಾವು ಎಲ್ಲರೂ ಅಕ್ಕ ತಂಗಿಯರ ಮಕ್ಳು ರೀ. ಅಂದ್ರೆ 5 ಜನ ನಮ್ಮ ಮಮ್ಮಿಯರೊಳಗೆ, ನಾವು 8 ಜನ ಹೆಣ್ಮಕ್ಳು ಅದೇವಿ. ಫುಲ್ ದೊಡ್ಡ ಫ್ಯಾಮಿಲಿ ಐತಿ. ಇಷ್ಟರು ಎಲ್ಲ ಅಕ್ಕಗಳು ಅದಾರ ರೀ. ತಂಗಿಗಳು ಅಂದರೆ 2 ನನಗೆ. ಎಲ್ಲರೂ ದೊಡ್ಡವರು ಅದಾರ. ಆಮೇಲೆ ಎಲ್ಲ ಗೆಸ್ಟ್ ಒಬ್ಬೊಬ್ಬರೇ ಬರತ್ತಿದ್ದರು ರೀ. ಒಂದು ಸ್ವಲ್ಪ ಗದ್ದಲನ ಆಗಾಕತ್ತಿ. ನಾನು ಇನ್ನೊಂದು ಸತಿನ ಕಿಚನ್ ವಿಡಿಯೋ ಮಾಡತ್ತೀನಿ ನೋಡ್ರಿ ಹತ್ರಲಿಂದ. ಆಮೇಲೆ ಮುತ್ತೈದರಿಗೂ ಮಾಡಾಕತ್ತಾರ ರೀ. ಅಂದ್ರೆ ಫಸ್ಟ್ ಒಂದು ಸತಿ ಮುತ್ತೈದರಿಗೆ ಹೋಮ ಎಲ್ಲ ಒಂದು ಸತಿ ಪೂರ್ತಿ ಮಾಡ್ಕೊಂಡಾರ್ರಿ. ಒಂದು ದಿವಸ ಚಲೋ ಐತೆ ಅಂಥೇಳಿ. ಇದು 2ನೇ ಸತಿ ರೀ ಮಾಡಾಕತ್ತಿದ್ದು. ಫಸ್ಟ್ ಟೈಮ್ ಮಾಡಿದಾಗೆಲ್ಲ ಸಾಂಪ್ರದಾಯಿಕವಾಗಿ ಪೂರ್ತಿ ಮುಗ್ಸ್ಯಾರ. ಈ ಸತಿ ಇನ್ನೂ ಒಂದು ಸತಿ ಮಾಡತ್ತಾರಲ್ಲ, ಅದಕ್ಕೋಸ್ಕರ ಮತ್ತು ಮುತ್ತೈದರಿಗೆ ಮಾಡಿದಾರೆ ರೀ. 1 ತಿಂಗಳು ಮೊದಲು ಒಮ್ಮೆ ಗೃಹ ಪ್ರವೇಶ ಆಗೈತೆ ರೀ. ನಾನು ಬಂದಿದ್ದಿಲ್ಲ ಅವಾಗ. ಅಂದ್ರೆ ಅವಾಗ ಪೇಂಟ್ ಒಂದೇ ಆಗಿರಲಿಲ್ಲ, ಎಲ್ಲ ಮುಗ್ದಿತ್ತು. ಅಂದ್ರೆ ಅವತ್ತು ಚಲೋ ದಿವಸ ಐತಿ ಅಂಥೇಳಿ ಮಾಡಿದ್ರು ರೀ. ಅಕ್ಕಾಗ ಎಲ್ಲರೂ ಗಿಫ್ಟ್ಸ್ ಕೊಡತ್ತಾರ ರೀ. ಅಂದ್ರೆ ಗೃಹ ಪ್ರವೇಶ ಅಂದರೆ ಎಲ್ಲರೂ ಗಿಫ್ಟ್ಸ್ ತೊಗೊಂಡು ಬರ್ತಾರೆ. ನಾನು ಫುಲ್ ಕಾಮಿಡಿ ಮಾಡಿ ನಗಾಕತ್ತಿದ್ದೆ, ಎಷ್ಟೊಂದು ಸಾರಿ ಬರತ್ತಾವ ಅಂತ ಹೇಳಿ ಆಕಿಗೆ. ಫುಲ್ ಅಂದ್ರೆ ಫುಲ್ ಗದ್ದಲ ಬಿಡ್ತ್ರಿ. ಎಲ್ಲ ಗೆಸ್ಟ್ಸು ಒಮ್ಮಕ್ಕೆ ಬಂದುಬಿಟ್ರೆ ಟೈಮೇ ಸಿಗಲಿಲ್ಲ. ನಾವು ವಾಪಸ್ ಅವ್ರಿಗೆ ಗಿಫ್ಟ್ ಕೊಡ್ಬೇಕಲ್ರಿ. ನಾ ಅದ್ರೊಳಗೆ ಬ್ಯುಸಿ ಆದೆ. ಲೇಟಾಗಿ ಊಟಕ್ಕೆ ಹೋದ್ರಿ. ಇವರು ನಮ್ಮ ಆಂಟಿ ಮಕ್ಕಳಿಬ್ರು ಊಟ ಮಾಡತ್ತಿದ್ರು. ನಾನು ಲೇಟಾಗಿ ಇವಾಗ ಊಟಕ್ಕೆ ಬಂದೆ. ಎಲ್ಲ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಅಡುಗೆನ ಮಾಡಿದ್ದರಿ. ಆಮೇಲೆ ಸ್ವಲ್ಪ ಒಂದಿಷ್ಟು ಫೋಟೋಸ್ ಇದ್ದವು. ನಮ್ಮ ಸಿಸ್ಟರ್ ಜೊತೆ ತೆಗೆಸ್ಕೊಂಡಿದ್ದು, ಆಮೇಲೆ ನಮ್ಮ ಆಂಟಿ ಮಕ್ಕಳ ಜೊತೆ ತೆಗೆಸ್ಕೊಂಡಿದ್ದು, ಅವನು ನಿಮ್ಮ ಜೊತೆ ಶೇರ್ ಮಾಡೇನಿ ರೀ. ತಪ್ಪದೆ ಎಲ್ಲರೂ ಒಂದು ಲೈಕ್ ಕೊಡಿರಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ.